ಓಂ ಶಾಂತಿ. ಮುರಳಿಯ ದಿನಾಂಕ 25/5/2022. मीठे बच्चे, नींद को जीतने वाले बनो। रात को जागकर ज्ञान चिंतन करो। बाप की याद में रहो तो खुशी का पारा चढ़ेगा। ಮಧುರ ಮಕ್ಕಳೇ, ನಿದ್ದೆಯನ್ನು ಗೆಲ್ಲುವಂಥವರಾಗಿರಿ. ರಾತ್ರಿಯ ಸಮಯದಲ್ಲಿ ಎದ್ದು ಜ್ಞಾನ ಚಿಂತನೆ ಮಾಡಿರಿ. ತಂದೆಯ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಿರಿ. ಆಗ ಖುಷಿಯ ನಶೆ ಏರುವುದು. प्रश्न: भारत में अनेक छुट्टियां होती है, लेकिन संगम पर तुम्हें 1 सेकंड की भी छुट्टी नहीं मिलती, क्यों? ಭಾರತ ದೇಶದಲ್ಲಿ ಕೆಲಸ ಮಾಡುವಂಥವರಿಗೆ ಅನೇಕ ರಜೆಗಳನ್ನು ಕೊಡ್ತಾರೆ. ಆದರೆ ಸಂಗಮ ಯುಗದ ನೀವು ಮಕ್ಕಳಿಗೆ ಬಾಬಾ 1 ಸೆಕೆಂಡಿನ ರಜವೂ ಸಹ ಕೊಡೋದಿಲ್ಲ. ಒಂದು ದಿನವೂ ನಿಮ್ಮ ಶಾಲೆಗೆ ರಜಾದಿನವನ್ನು ಘೋಷಿಸುವುದಿಲ್ಲ. ಯಾಕೆ? क्योंकि संगम का एक एक सेकंड मोस्ट वैल्यूएबल है। इसमें श्वासोश्वास बाप को याद करना है, रात दिन सर्विस करनी है। आज्ञाकारी वफादार बन याद से विकर्म विनाश करके इज्जत के साथ सीधा घर जाना है। सजाओं से छूटना है। आत्मा और शरीर दोनों को कंचन बनाना है। इसलिए तुम्हें 1 सेकंड की भी छुट्टी नहीं है. ಸಂಗಮ ಯುಗದ ಒಂದೊಂದು ಸೆಕೆಂಡು ಸಹ ಬಹು ಅಮೂಲ್ಯವಾಗಿದೆ. ಒಂದೊಂದು ಶ್ವಾಸದಲ್ಲಿ ನೀವು ತಂದೆಯನ್ನು ನೆನಪು ಮಾಡಬೇಕು. ಹಗಲು ರಾತ್ರಿ ಈಶ್ವರೀಯ ಸೇವೆಯಲ್ಲಿ ಕಳಿಬೇಕು. ಆಜ್ಞಾಕಾರಿ ಪ್ರಾಮಾಣಿಕ ಮಕ್ಕಳಾಗಿ ನೆನಪಿನ ಯಾತ್ರೆಯಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ಮರ್ಯಾದೆಯಿಂದ ತಂದೆಯ ಜೊತೆಗೆ ಮನೆಗೆ ಹೋಗಬೇಕು. ಧರ್ಮರಾಜನ ಶಿಕ್ಷೆಗಳಿಂದ ಮುಕ್ತ ಆಗಬೇಕು. ಆತ್ಮ ಮತ್ತು ದೇಹವನ್ನು ಕಂಚನ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಸಂಗಮ ಯುಗದಲ್ಲಿ 1 ಸೆಕೆಂಡು ಕೂಡ ನಿಮಗೆ ಬಾಬಾ ರಜಾ ಕೊಡೋದಿಲ್ಲ. ಗೀತ್: ಹಮಾರೆ ತೀರಥ ನ್ಯಾರೆ ಹೇ. ನಮ್ಮ ತೀರ್ಥಸ್ಥಾನಗಳು ಬೇರೆ ಆಗಿವೆ. ಓಂ ಶಾಂತಿ. बच्चे जानते हैं कि तीर्थ यात्रा 2 प्रकार की होती है, एक रूहानी, दूसरी जिस्मानी. घाट भी 2 प्रकार के हो गए. एक तो नदियों के घाट, दूसरा फिर तुम बच्चों के नए नए सेंटर्स अर्थात घाट बनते जाते हैं. ಮಕ್ಕಳಿಗೆ ತಿಳಿದಿದೆ, ತೀರ್ಥಯಾತ್ರೆಗಳು 2 ಪ್ರಕಾರದ್ದಿವೆ. ಒಂದು ಆತ್ಮಿಕ ಯಾತ್ರೆ, ಮತ್ತೊಂದು ದೈಹಿಕ ಯಾತ್ರೆ. ಹಾಗೆ ಘಾಟಗಳಲ್ಲಿಯೂ ಸಹ 2 ಪ್ರಕಾರದ ಘಾಟಗಳಿವೆ. ಒಂದು ನದಿಯ ದಡಕ್ಕೆ ಘಾಟ ಅಂತ ಹೇಳ್ತಾರೆ. ಎರಡನೆಯದು ಪರಮಾತ್ಮನ
ಸೇವಾ ಕೇಂದ್ರಗಳಿಗೂ ಸಹ ಇಲ್ಲಿ ಜ್ಞಾನ ನದಿಯ ತೀರ ಅಂತ ಹೇಳಬಹುದು, ಜ್ಞಾನ ನದಿಯ ಘಾಟ ಅಂತ ಹೇಳಬಹುದು. पूछेंगे कानपुर में ज्ञान अमृत पीने व ज्ञान स्नान करने के कितने घाट है, तो कहेंगे 4-5 घाट है. एड्रेस भी सब घाटों की डाली जाती है. यह फलाना घाट है, वहाँ जाकर ज्ञान स्नान करेंगे तो जीवन मुक्ति पा सकते. ಹೇಗೆ ಕಾಶಿಯಲ್ಲಿ 10-12 ಘಾಟಗಳಿವೆ. ಅಶ್ವಮೇಧ ಘಾಟ, ಹರಿಶ್ಚಂದ್ರ ಘಾಟ, ಈ ಥರ ಈಶ್ವರಿಯ ಸೇವಾ ಕೇಂದ್ರಗಳು ಅಂದರೆ ಜ್ಞಾನ ಸಾಗರನ ದಡದಲ್ಲಿ ಇರುವ, ಜ್ಞಾನ ನದಿಗಳ ದಡದಲ್ಲಿ ಇರುವ ಘಾಟಗಳಾಗಿವೆ. ಅಲ್ಲಿ ಸ್ನಾನ ಮಾಡುವುದರಿಂದ ಜೀವನ್ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಕೇಳ್ತಾರೆ, ಕಾನ್ಪುರದಲ್ಲಿ ಎಷ್ಟು ಘಾಟಗಳಿವೆ, ಬಾಂಬೆಯಲ್ಲಿ ಎಷ್ಟು ಘಾಟಗಳಿವೆ, ಅಂದರೆ ಎಷ್ಟು ಸೇವಾ ಕೇಂದ್ರಗಳಿವೆ ಅಂತ ಕೇಳಲಾಗ್ತದೆ. ಆಗ ನಾವು ಅಲ್ಲಿಯ ಸೇವಾ ಕೇಂದ್ರಗಳ ವಿಳಾಸವನ್ನು ಜನರಿಗೆ ಕೊಡಬೇಕಾಗ್ತದೆ. बच्चे जानते हैं वहाँ जाकर ज्ञान स्नान करेंगे तो जीवन मुक्ति पाएंगे. ಈಶ್ವರೀಯ ಘಾಟದಲ್ಲಿ ಸ್ನಾನ ಮಾಡೋದ್ರಿಂದ, ಜ್ಞಾನ ಸ್ನಾನ ಮಾಡೋದ್ರಿಂದ ಮನುಷ್ಯನಿಗೆ ಜೀವನ್ ಮುಕ್ತಿಯ ಪ್ರಾಪ್ತಿಯಾಗ್ತದೆ. ಭಾರತ್ ಜೀವನ್ ಮುಕ್ತ ಥಾ, उनको स्वर्ग कहा जाता था. फिर जीवन बंधन में आते हैं तो उनको नरक कहा जाता है. ಭಾರತ ಜೀವನ ಮುಕ್ತ ದೇಶ ಆಗಿತ್ತು, ಅದಕ್ಕೆ ಸ್ವರ್ಗ ಅಂತ ಹೇಳ್ತಿದ್ರು. ಭಾರತದಲ್ಲಿನೇ ಜೀವನ ಬಂಧನ ಪ್ರಾರಂಭವಾದಾಗ ಇದು ನರ್ಕ ಆಗ್ತದೆ. तुम बच्चे जानते हो हम तीर्थों पर जाते हैं. ज्ञान स्नान करने से ही सद्गति हो जाती है. सद्गति का साक्षात्कार तुम बच्चों को हुआ है. सद्गति कहा जाता है स्वर्ग को, दुर्गति कहा जाता है नर्क को. ಜ್ಞಾನ ಸ್ನಾನ ಮಾಡೋದ್ರಿಂದ ಸದ್ಗತಿಯ ಪ್ರಾಪ್ತಿ ಆಗ್ತದೆ. ಸ್ವರ್ಗ ಅಂದ್ರೇ ಸದ್ಗತಿ, ನರ್ಕ ಅಂದ್ರೇ दुर्गति. सद्गति स्वर्ग जरूर सतयुग है, दुर्गति नर्क कलयुग है. तुम सबको निमंत्रण देते हो इस कलियुगी नर्क से सत्ययुगी स्वर्ग चलेंगे. स्वर्ग के साथ सत्ययुग अक्षर जरूर डालना है. स्वर्ग और नर्क अलग अलग हो जाएगा. ನೀವು ಮಕ್ಕಳು ಜನರಿಗೆ ನಿಮಂತ್ರಣ ಕೊಡ್ತೀರಿ, ಸತ್ಯಯುಗಿ ಸ್ವರ್ಗಕ್ಕೆ ಬರ್ತೀರಾ ಅಂತ ಪ್ರಶ್ನೆ ಕೇಳ್ತೀರಿ. ಬಾಬಾ ಹೇಳ್ತಾರೆ, ಸ್ವರ್ಗದ ಜೊತೆಗೆ ಸತ್ಯಯುಗ ಎಂಬ ಅಕ್ಷರ ಅವಶ್ಯವಾಗಿ ಬರೆಯಬೇಕು. ಇಲ್ಲದಿದ್ದರೆ ಜನ ಈ ಕಲಿಯುಗಕ್ಕೇ ಸ್ವರ್ಗ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೇಳ್ತಾರೆ, ಸ್ವರ್ಗ ನರ್ಕ ಯಹಾ ಹಿ ಹೇ, ಸ್ವರ್ಗ ನರ್ಕ ಎರಡೂ ಇಲ್ಲೇ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ಸ್ವರ್ಗ ಅಂತ ಬರೆಯುವಾಗ ಸತ್ಯಯುಗಿ ಸ್ವರ್ಗ ಅಂತ ಬರಿಬೇಕು, ನರ್ಕ ಅಂತ ಬರೆಯುವಾಗ ಕಲಿಯುಗಿ ನರ್ಕ ಅಂತ ಬರಿಬೇಕು. ಆಗ ಜನರಿಗೆ ಸ್ವರ್ಗನೇ ಬೇರೆ ನರ್ಕನೇ ಬೇರೆ ಅನ್ನೋದು ಅರ್ಥ ಆಗುವುದು. ಹರೇಕೋ ಅಪನಾ ಅಪನಾ ಧರ್ಮ
और अपना धर्मशास्त्र प्रिय होता है तो हर एक को अपना धर्मशास्त्र ही पढ़ना चाहिए. अपना धರ್ಮಶಾಸ್ತ್ರ ही ಕಲ್ಯಾಣಕಾರಿ ಹೋಗ. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಮತ್ತು ಅವರವರ ಧರ್ಮಶಾಸ್ತ್ರದ ಮೇಲೆ ಪ್ರೀತಿ ಇರ್ತದೆ. ಹೀಗಾಗಿ ಆಯಾ ಧರ್ಮದವರು ಆಯಾ ಧರ್ಮಶಾಸ್ತ್ರವನ್ನೇ ಓದಬೇಕು. ಅದರಲ್ಲಿನೇ ಅವರಿಗೆ ಕಲ್ಯಾಣ ಅಡಗಿರ್ತದೆ. तुम बच्चे मनुष्यों को ड्रामा का राज नहीं समझाएंगे तो वह घोर अंधियारे में रह जाएंगे. इसलिए इन चित्रों पर समझाना चाहिए. ನೀವು ಮಕ್ಕಳು ಎಲ್ಲಿಯವರೆಗೆ ಈ ನಾಟಕದ ರಹಸ್ಯವನ್ನು ಜನರಿಗೆ ತಿಳಿಸೋದಿಲ್ಲ ಅಲ್ಲಿಯವರೆಗೆ ಜನ ಅಂಧಕಾರದಲ್ಲಿ ಉಳಿದು ಬಿಡ್ತಾರೆ. ಆದ್ದರಿಂದ ನೀವು ಚಿತ್ರಗಳ ಮೂಲಕ ಜನರಿಗೆ ಈ ನಾಟಕದ ರಹಸ್ಯವನ್ನು ತಿಳಿಸಬೇಕು. ಚಿತ್ರೋं के द्वारा मनुष्य समझ सकते. चित्र नहीं होंगे तो बुद्धि में बैठेगा नहीं. तुम स्कूल में बिगर नक्शे किसको बताओ कि फ्रांस इंग्लैंड यहाँ है तो बिल्कुल समझेगा नहीं. यह बात बिगर चित्रों के कुछ समझ नहीं सकेंगे. चित्रों के आगे लाकर समझाना चाहिए कि यह ड्रामा है. अब बताओ तुम किस धर्म के हो. ಬಾಬಾ ಹೇಳ್ತಾರೆ, ಶಾಲೆಯಲ್ಲಿ ನಕಾಶೆಯನ್ನು ತೋರಿಸಿ ಇಂತಿಂಥ ದೇಶ ಈ ದಿಶೆಯಲ್ಲಿ ಇದೆ, ಈ ಸ್ಥಳದಲ್ಲಿ ಇದೆ ಅಂತ ತೋರಿಸಿದಾಗ ವಿದ್ಯಾರ್ಥಿಗಳಿಗೆ ಅದು ಸರಿಯಾಗಿ ಅರ್ಥ ಆಗ್ತದೆ. ಹಾಗೆಯೇ ನೀವು ಮಕ್ಕಳು ನಾಟಕದ ಜ್ಞಾನ ಹೇಳುವಾಗ ಸೃಷ್ಟಿ ನಾಟಕದ ಚಿತ್ರ ಏನಿದೆ ಆ ಚಿತ್ರವನ್ನು ತೋರಿಸಿ ಜನರಿಗೆ ಜ್ಞಾನ ಹೇಳಿರಿ. ಆಗ ಅವರಿಗೆ ಅದು ಸರಿಯಾಗಿ ಅರ್ಥ ಆಗಬಹುದು. पूछो तुम किस धर्म के हो, तुम्हारा धर्म कब आता है. ಮೊದಲು ನಾಟಕದ ಚಕ್ರವನ್ನು ತೋರಿಸಿ ಧರ್ಮಗಳ ಇತಿಹಾಸವನ್ನು ಹೇಳಿದ ನಂತರ ಅವರಿಗೆ ಕೇಳಿ, ನೀವು ಯಾವ ಧರ್ಮದವರು, ಯಾವ ಧರ್ಮದಲ್ಲಿ ಬರ್ತೀರಿ, ನಿಮ್ಮ ಧರ್ಮ ಯಾವ ಸಮಯದಿಂದ ಬರ್ತದೆ ಅಂತ ಪ್ರಶ್ನೆ ಕೇಳಿರಿ. सतयुग में कौन सा धर्म है. चित्र में बिल्कुल क्लियर लिखा हुआ है कि सत्ययुग त्रेता में देवता धर्म था, अब नहीं. फिर से देवता धर्म स्थापन होना चाहिए. पुरानी दुनिया जरूर नई दुनिया होनी चाहिए. ನಂತರ ಜನರಿಗೆ ಕೇಳಿ, ಸತ್ಯಯುಗದಲ್ಲಿ ಯಾವ ಧರ್ಮ ಇತ್ತು, ಅಲ್ಲಿ ಮೊದಲು ದೇವತಾ ಧರ್ಮ ಇತ್ತು, ಇವತ್ತು ಆ ಧರ್ಮ ಲೋಪವಾಗಿದೆ, ಅಂದ ಮೇಲೆ ಪುನಃ ಆ ಧರ್ಮದ ಸ್ಥಾಪನೆ ಆಗಬೇಕಾಗಿದೆ. ಹಳೆ ಜಗತ್ತು ಹೋಗಿ ಹೊಸ ಜಗತ್ತು ಬರಬೇಕಾಗಿದೆ. लक्ष्मी नारायण के चित्र भी मुख्य है. उनका नाम बाला है. उनके बड़े बड़े मंदिर बनाते. ಆ ದೇವತಾ ಧರ್ಮದ ಮಹಾರಾಜ ಮಹಾರಾಣಿ ಶ್ರೀ ಲಕ್ಷ್ಮೀ ಶ್ರೀನಾರಾಯಣ ಆಗಿದ್ದರು. ಅವರ ಚಿತ್ರವೂ ಸಹ ಅಷ್ಟೇ ಮುಖ್ಯವಾಗಿದೆ. ಲಕ್ಷ್ಮೀನಾರಾಯಣರ ದೊಡ್ಡ ದೊಡ್ಡ ಮಂದಿರಗಳನ್ನು ಭಾರತದಲ್ಲಿ ಕಟ್ಟಿದ್ದಾರೆ. ಶಿವ के भी अनेक मंदिर बना दिए. सोम रस पिलाते हैं,
इसलिए सोमनाथ नाम रख दिया। मनुष्यों ने बहुत नाम रख दिए हैं तो समझाना पड़ता है. ಲಕ್ಷ್ಮೀನಾರಾಯಣರ ಜೊತೆಗೆ ಅವರನ್ನು ತಯಾರು ಮಾಡುವಂತಹ ಆ ಶಿವತಂದೆಯ ಮಂದಿರಗಳನ್ನು ಸಹ ಭಾರತದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಟ್ಟಿದ್ದಾರೆ. ಅವನ ಗುಣಗಳ ಆಧಾರದಿಂದ, ಕರ್ತವ್ಯದ ಆಧಾರದಿಂದ ಆ ಶಿವನಿಗೆ ಅನೇಕ ನಾಮಗಳನ್ನು ಕೊಟ್ಟಿದ್ದಾರೆ. ಸೋಮನಾಥ ಎಂಬ ಹೆಸರು ಪ್ರಸಿದ್ಧಿಯಾಗಿದೆ. ಯಾಕೆ ಅಂದರೆ ಪರಮಾತ್ಮ ಶಿವ ಮನುಷ್ಯ ಆತ್ಮರಿಗೆ ಜ್ಞಾನದ ಸೋಮರಸವನ್ನು ಕುಡಿಸ್ತಾನೆ, ಜ್ಞಾನದ ಅಮೃತ ಕೊಡ್ತಾನೆ. ಆ ಕಾರಣದಿಂದ ಅವನಿಗೆ ಸೋಮನಾಥ ಅಂತ ಹೇಳಲಾಗ್ತದೆ. रुद्र, शिव, सोमनाथ यह सब नाम क्यों रखे? बद्रीनाथ का अर्थ क्या है? बहुत नाम बिना समझ के रख दिए, इसलिए मनुष्य मूंझे हुए. ಶಿವನಿಗೆ ರುದ್ರ, ಶಿವ, ಸೋಮನಾಥ, ವಿಶ್ವನಾಥ, ರಾಮನಾಥ ಇತ್ಯಾದಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬದ್ರಿನಾಥ, ಕೇದಾರನಾಥ ಅಂತನೂ ದೇವಾಲಯಗಳಿವೆ. ಆದರೆ ಆ ಹೆಸರುಗಳ ಅರ್ಥ ಜನರಿಗೆ ಗೊತ್ತಿಲ್ಲ. ಇಸ್ಕಾ ಯಥಾರ್ಥ ನಾಮ ಹೇ रुद्र गीता ज्ञान यज्ञ. बाप कहते इस मेरे यज्ञ से विनाश ज्वाला प्रज्वलित हुई है. ಆ ಪರಮಾತ್ಮ ಬಂದು ಹೇಳ್ತಾನೆ, ನಾನು ಈ ಸೃಷ್ಟಿಗೆ ಬಂದು ಒಂದು ಯಜ್ಞವನ್ನು ಸ್ಥಾಪನೆ ಮಾಡ್ತೀನಿ. ಆ ಯಜ್ಞದ ಹೆಸರಾಗಿದೆ ರುದ್ರ ಗೀತಾ ಜ್ಞಾನ ಯಜ್ಞ. ಈ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಗ್ತದೆ. यह भगवान वाच्य है. जब भी कोई आए उन्हें गीता पर ज़रूर समझाओ. उसमें लिखा हुआ है भगवान वाच्य मामेकम याद करो तो विकर्म विनाश होंगे और तुम मेरे पास चले आएंगे. वह बेहद का बाप, स्वर्ग का रचयिता. नाम ही है हेवनली गॉड फादर. तो हेवन की स्थापना करते हैं लेकिन हेवन में रहते नहीं है. ಬರುವಂಥ ಜನರಿಗೆ ನೀವು ಗೀತಾ ಜ್ಞಾನದ ಬಗ್ಗೆನೂ ತಿಳಿಸಿ, ಸ್ವರ್ಗದ ರಚಯಿತ ಯಾರು ಅಂತನೂ ತಿಳಿಸಿರಿ. ಪರಮಾತ್ಮನಿಗೆ ಹೆವನ್ಲಿ ಗಾಡ್ ಫಾದರ್, ಸ್ವರ್ಗದ ರಚಯಿತ ಅಂತನೂ ಹೇಳಲಾಗ್ತದೆ. ಅವನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾನೆ. ಆದರೆ ಆ ಸ್ವರ್ಗದಲ್ಲಿ ಅವನು ಇರೋದಿಲ್ಲ. तो अब बाप कहते मुझ पारलौकिक बाप को याद करो और अपने को अशरीरी आत्मा समझो, नहीं तो मेरे पास कैसे आएंगे? यह तुम्हारा अंतिम जन्म है. इसलिए मेरे साथ योग लगाने से तुम्हारे विकर्म विनाश होंगे. ಈಗ ಸ್ವರ್ಗದ ರಚಯಿತನಾದ ತಂದೆ ಬಂದು ಹೇಳ್ತಾ ಇದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಅಶರೀರಿ ಆತ್ಮ ಆಗ್ರಿ. ನೀವು ಅಶರೀರಿ ಆಗದೆ ಹೋದರೆ ನನ್ನ ಹತ್ತಿರ ಹೇಗೆ ಬರ್ತೀರಿ? ಇದು ನಿಮ್ಮದು ಕೊನೆಯ ಜನ್ಮ ಆಗಿದೆ. ಆದ್ದರಿಂದ ನನ್ನ ಜೊತೆಗೆ ಯೋಗ ಜೋಡಿಸಿ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳಿ. इसको योग अग्नि कहा जाता है. मनुष्य तंदुरुस्ती के लिए
अनेक प्रकार के योग सिखलाते। अब बाप कहते मेरे से योग लगाओ, इस ज्ञान की धारणा करो, तो तुम्हारे विकर्म विनाश होंगे। फिर तुमको मैं सत्ययुग वैकुंठ की बादशाही दूंगा। ಮನುಷ್ಯರು ಆರೋಗ್ಯಕ್ಕಾಗಿ ಅನೇಕ ಯೋಗಗಳನ್ನು ಮಾಡ್ತಾರೆ, ಬೇರೆಯವರಿಗೂ ಕಲಿಸ್ತಾರೆ. ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ, ಇದು ಅಂತಿಮ ಜನ್ಮ ಆಗಿರುವ ಕಾರಣ ಈಗ ನೀವು ನನ್ನ ಜೊತೆಗೆ ಯೋಗ ಜೋಡಿಸಿರಿ, ಜ್ಞಾನದ ಧಾರಣೆ ಮಾಡಿಕೊಳ್ಳಿ. ಆಗ ನಿಮಗೆ ಎರಡೂ ರೀತಿಯಿಂದ ಆರೋಗ್ಯದ ಪ್ರಾಪ್ತಿಯಾಗ್ತದೆ. ಆತ್ಮನೂ ನಿರೋಗಿಯಾಗ್ತದೆ, ದೇಹವು ಕಂಚನ ಕಾಯ ಆಗ್ತದೆ. ಆಗ ನಾನು ನಿಮಗೆ ಸತ್ಯಯುಗ ಅಥವಾ ವೈಕುಂಠದ ಮಾಲೀಕನನ್ನಾಗಿ ಮಾಡಿಬಿಡ್ತೀನಿ. तो बाप का कहना मानना चाहिए ना. ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರೀತಿಯಿಂದ ಈ ಒಂದು ಶಿಕ್ಷಣ ಕೊಡ್ತಿದ್ದಾರೆ, ಆದೇಶ ಕೊಡ್ತಿದ್ದಾರೆ ಅಂದ ಮೇಲೆ ಅದನ್ನು ನಾವು ಪಾಲಿಸಬೇಕಲ್ವಾ. बाप कहते नींद को जीतने वाले बच्चे मुझे याद करो, तुमको मेरे पास मेरी निराकारी दुनिया में आना है. ನಿದ್ದೆಯನ್ನು ಗೆಲ್ಲುವಂಥ ಮಕ್ಕಳೇ, ನನ್ನನ್ನು ನೆನಪು ಮಾಡಿ ನನ್ನ ಜೊತೆಗೆ ನನ್ನ ನಿರಾಕಾರ ಲೋಕಕ್ಕೆ ನೀವು ಬರಬೇಕಾಗಿದೆ. कृष्ण होता तो कहता मेरे वैकुंठ में आना है. जो जहाँ का वासी होगा वहाँ की ही मंजिल दिखाएगा. निराकार बाप कहते मुझे याद करो तो मेरी निराकारी दुनिया में आएंगे. मेरे पास आने का एक ही रास्ता है. ಒಂದು ವೇಳೆ ಕೃಷ್ಣ ಹೇಳೋದಾಗಿದ್ದರೆ ಅವನು ಹೇಳ್ತಿದ್ದ ನನ್ನ ಜೊತೆಗೆ ವೈಕುಂಠಕ್ಕೆ ಬನ್ನಿ ಅಂತ. ಆದರೆ ನಿರಾಕಾರಿ ಲೋಕದ ನಿರಾಕಾರ ತಂದೆ ನಮಗೆ ಹೇಳ್ತಿರುವ ಕಾರಣ ಅವನು ಹೇಳ್ತಾನೆ, ನನ್ನನ್ನು ನೆನಪು ಮಾಡಿರಿ, ಆಗ ನಾನು ನಿಮಗೆ ಆ ನಿರಾಕಾರಿ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ನನ್ನ ಹತ್ತಿರಕ್ಕೆ ಬರುವ ಮಾರ್ಗ ಇದು ಒಂದೇ ಆಗಿದೆ. ಮಾರ್ಗ ಯಾವುದು ಅಂದರೆ ತಂದೆಯನ್ನು ಆ ಮನೆಯಲ್ಲಿ ನೆನಪು ಮಾಡೋದು. ಆಗ ಮಾತ್ರ ನಾವು ಅವನ ಜೊತೆಗೆ ಅವನ ಮನೆ ಅಥವಾ ನಮ್ಮ ಮನೆಗೆ ಹೋಗಲು ಸಾಧ್ಯ, ಶಿಕ್ಷಾರಹಿತವಾಗಿ ಹೋಗಲು ಸಾಧ್ಯವಾಗ್ತದೆ. तुम जानते हो भारत जब स्वर्ग था तो इतने लड़ाई झगड़े का नाम नहीं था, एक ही धर्म था. यह लोग कहते हिंदू चीनी भाई भाई, परंतु है कहाँ. लड़ते ही रहते, गाते हैं पतित पावन सीताराम, तो ज़रूर खुद पतित बने हैं तब तो गाते हैं. यह पतित दुनिया है, पावन दुनिया कहा जाता है सत्ययुग को. यह भी मनुष्य नहीं समझते. ಬಾಬಾ ಹೇಳ್ತಾರೆ, ಯಾವಾಗ ಭಾರತ ಸ್ವರ್ಗ ಆಗಿತ್ತೋ ಆಗ ಅಲ್ಲಿ ಒಂದೇ ಧರ್ಮ ಇತ್ತು, ಒಂದೇ ಮತ ಇತ್ತು, ಯುದ್ಧಗಳು ಕಲಹಗಳು ಇರಲಿಲ್ಲ. ಯಾವಾಗ ಜನ ಪತಿತ ಆಗ್ತಾರೆ ಆಗ ಈ ಯುದ್ಧಗಳು ಜಗಳಗಳು ಪ್ರಾರಂಭ ಆಗ್ತವೆ. ಮೊದಲು ಜಗತ್ತು ಪಾವನ ಆಗಿತ್ತು, ಈಗ ಪತಿತ ಆಗಿದೆ ಅನ್ನೋದು ಸಹ ಜನರಿಗೆ ಅರ್ಥ ಆಗ್ತಿಲ್ಲ. कितने मलिन बुद्धि, हम भी समझते नहीं थे. तमो प्रधान बुद्धि होने से सब भूल जाते. बाप कहते तुम बिल्कुल बेसमझ बन पड़े हो.
तुम कितने समझदार थे। बाबा ने कितना समझदार बनाया था, अब फिर बना रहे। यह बातें रात को चिंतन कर बहुत खुशी में आना चाहिए। अमृत वेले उठकर बाबा को याद करो और यह चिंतन करो तो ಖುಷಿ का पारा बहुत ಚढ़ेगा. ಬಾಬಾ ಹೇಳ್ತಾರೆ, ಮೊದಲು ನೀವು ಸಹ ಸಂಪೂರ್ಣ ತಿಳುವಳಿಕೆಹೀನರಾಗಿದ್ರಿ. ಈಗ ನಾನು ಬಂದು ನಿಮಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ, ಸತೋ ಪ್ರಧಾನ ಮಾಡ್ತಿದ್ದೀನಿ. ಈ ಮಾತುಗಳನ್ನು ವಿಚಾರ ಮಾಡ್ತಾ ಮಾಡ್ತಾ, ಚಿಂತನೆ ಮಾಡ್ತಾ ಮಾಡ್ತಾ ನೀವು ಮಲಗಿದರೆ ಅಮೃತ ವೇಳೆಯಲ್ಲಿ ನಿಮಗೆ ಸರಿಯಾದ ಸಮಯಕ್ಕೆ ಎಚ್ಚರ ಆಗ್ತದೆ. ಖುಷಿಯ ನಶೆ ಏರ್ತಾ ಹೋಗ್ತದೆ. ರಾತ್ರಿಯ ಸಮಯದಲ್ಲೂ ಸಹ ಚಿಂತನೆ ಮಾಡ್ತಾ ಮಲಗಿದರೆ ಖುಷಿಯಿಂದ ಮಲಗ್ತೀರಿ. ಖುಷಿಯಿಂದ ಎದ್ದು ಅಮೃತ ವೇಳೆಯಲ್ಲಿ ಬಾಬವ್ರನ್ನ ನೆನಪು ಮಾಡ್ತೀರಿ. कई बच्चे सारे दिन में 1 सेकंड भी याद नहीं करते, भले यहाँ सुनते हैं परंतु बुद्धियोग और तरफ होता है. ಮಕ್ಕಳಲ್ಲಿ ಕೆಲವರು ಇಡೀ ದಿನದಲ್ಲಿ 1 ಸೆಕೆಂಡು ಸಹ ತಂದೆಯನ್ನು ನೆನಪು ಮಾಡೋದಿಲ್ಲ. ಸೇವಾ ಕೇಂದ್ರದಲ್ಲಿ ಬಂದು ಮುರಳಿ ಕೇಳ್ತಾರೆ, ಆದರೆ ಬುದ್ಧಿಯ ಯೋಗ ಮತ್ತೊಂದು ಕಡೆ ಹೋಗಿರ್ತದೆ. निराकार परमात्मा किसको कहा जाता वह भी नहीं समझते. स्कूल में कोई 2-3 बार भी नापास हो पड़ते, आखिर पढ़ नहीं सकते, फिर स्कूल ही छोड़ देते. ಹೇಗೆ ಶಾಲೆಗೆ ಹೋಗುವಂಥ ಮಕ್ಕಳು 2-3 ಸಲ ನಾಪಾಸ್ ಆಗಿಬಿಟ್ರೆ ಕೊನೆಗೆ ಶಾಲೆನೇ ಬಿಟ್ಟು ಹೋಗಿಬಿಡ್ತಾರೆ. यहाँ भी पढ़ाई समझ में नहीं आती तो छोड़ देते. ಹಾಗೆ ಇಲ್ಲಿ ಬರುವಂತಹ ಮಕ್ಕಳು ಸಹ ಯಾವಾಗ ಅವರಿಗೆ ಜ್ಞಾನ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ, ಆಗ ವಿದ್ಯಾಭ್ಯಾಸವನ್ನೇ ಬಿಟ್ಟು ಹೋಗ್ತಾರೆ, ಓದುವುದನ್ನೇ ಬಿಟ್ಟು ಬಿಡ್ತಾರೆ. ಮಾಯಾ ಜೋರ್ से थप्पड़ लगा देती, विकार का घूंसा लगा और सत्यानाश. माया ऐसी प्रबल है, बड़ी दुस्तर है. तुम्हारी बॉक्सिंग कोई मनुष्य से नहीं परंतु माया से. ವಿಕಾರದ ಪೆಟ್ಟು ಬಿತ್ತು ಅಂದರೆ ಸತ್ಯಾನಾಶ ಆಗಿಬಿಡ್ತಾರೆ. ಮಾಯೆ ಜೊತೆಗೆ ನಿಮ್ಮ ಮುಷ್ಟಿ ಯುದ್ಧ ನಡೆದಿದೆ. ಹಮ್ ಮಾಯಾ ಪರ್ ಜೀತ ಪಾತೆ. ಮಾಯೆ ಬಹಳ ಪ್ರಬಲ ಆಗಿದೆ. ಅಂತಹ ಮಾಯೆಯ ಮೇಲೆ ನಾವು ಜಯ ಗಳಿಸಬೇಕಿದೆ. इसके लिए तुम बच्चों को बहुत पुरुषार्थ करना चाहिए. जाग कर रात को विचार सागर मंथन करना चाहिए. भगवान वाच्य सिर्फ एक अर्जुन प्रति नहीं, सभी युद्ध के मैदान पर है. बाप बच्चों को कहते, रात को जाग कर मोस्ट बिलीवेड बाप को याद करो तो विकर्म विनाश होंगे, ज्ञान की धारणा होगी. नहीं तो ज्ञान की धारणा नहीं होगी. अगर मेरी आज्ञा का उल्लंघन करेंगे, मेरे को याद नहीं करेंगे तो बहुत सजाएं खानी पड़ेगी. ನನ್ನ ಆಜ್ಞೆಯನ್ನು ಕೇಳದೆ ಆಜ್ಞೆಯ ಉಲ್ಲಂಘನೆ ಮಾಡಿ ನನ್ನನ್ನು ನೀವು ನೆನಪು ಮಾಡದಿದ್ದರೆ
ಧರ್ಮರಾಜನ ಹತ್ತಿರ ಶಿಕ್ಷೆಗೆ ಗುರಿಯಾಗ್ತೀರಿ. मैं तुम्हारा बहुत मीठा बाप हूँ, मेरे को याद करने से तुम मेरे पास आ जाएंगे. सजा खाकर आना यह तो ठीक नहीं है. सीधा आने से इज्जत मिलेगी, इसलिए मेरी आज्ञा का उल्लंघन मत कर. ನಾನು ಮಧುರಾತಿ ಮಧುರ ತಂದೆ ಆಗಿದ್ದೇನೆ. ನನ್ನನ್ನು ನೆನಪು ಮಾಡೋದ್ರಿಂದ ಮರ್ಯಾದೆಯಿಂದ ನನ್ನ ಜೊತೆಗೆ ನೀವು ಮನೆಗೆ ಬರ್ತೀರಿ. ಶಿಕ್ಷೆ ಅನುಭವಿಸಿ ಮನೆಗೆ ಬರುವುದು ಅಂದರೆ ಅದು ಮರ್ಯಾದೆಯಿಂದ ಹೋಗೋದು ಅಲ್ಲ. ಆದ್ದರಿಂದ ನನ್ನ ಆಜ್ಞೆಯನ್ನು उल्लंघने ಮಾಡಬೇಡಿ. आज्ञा न मानने वालों को निंदक कहा जाता है. यह है सच्चा बाबा, सच्चा सद्गुरु. तो उनकी आज्ञा माननी चाहिए. शिव बाबा तो बहुत मीठा है. आत्मा और शरीर दोनों को ही कंचन कर देते. कंचन काया सिर्फ तंदुरुस्ती को नहीं कहा जाता. आत्मा भी प्योर, शरीर भी प्योर, उनको कंचन काया कहा जाता है. देवताओं की कंचन काया थी. शिव बाबा ಮಧುರಾತಿ ಮಧುರ ಆಗಿದ್ದರೆ ಮಕ್ಕಳನ್ನು ಸಹ ಮಧುರಾತಿ ಮಧುರ ಮಾಡ್ತಾರೆ. ಮಕ್ಕಳಿಗೆ ಕಂಚನ ಕಾಯ ಕೊಡ್ತಾರೆ. ಕಂಚನ ಕಾಯ ಅಂದರೆ ಕೇವಲ ಶಾರೀರಿಕವಾಗಿ ನಿರೋಗಿ ಆಗುವುದು ಅಂತಲ್ಲ. ಕಂಚನ ಕಾಯ ಅಂದರೆ ಯಾರಲ್ಲಿ ಆತ್ಮನೂ ಸಂಪೂರ್ಣ ಪವಿತ್ರವಾಗಿರ್ತದೆ ಮತ್ತು ದೇಹವೂ ಸಹ ಪವಿತ್ರವಾಗಿ ಇರ್ತದೆ, ನಿರೋಗಿಯಾಗಿರ್ತದೆ, ಅಂಥವರಿಗೆ ಕಂಚನ ಕಾಯ ದೇಹಧಾರಿ ಅಂತ ಹೇಳಲಾಗ್ತದೆ. ಕಂಚನ ದೇಹಧಾರಿ, ಕಂಚನ ಕಾಯ ಉಳ್ಳವರು ಅಂತ ಹೇಳಲಾಗ್ತದೆ. अभी तो सबकी कीचड़े की काया है. 5 तत्व तमो प्रधान है, तो उससे शरीर देखो कैसा बनता है. ಈಗ ಎಲ್ಲರ ದೇಹ ಮಣ್ಣಿನ ದೇಹ, ಕೆಸರಿನ ದೇಹ ಆಗಿಬಿಟ್ಟಿದೆ. 5 ತತ್ವಗಳು ತಮೋ ಪ್ರಧಾನ ಆಗಿರುವ ಕಾರಣ ದೇಹವೂ ಸಹ ನೋಡಿ ಹೇಗೆ ಆಗಿದೆ. ಶಕ್ಲೆ ದೇಖೋ ಕೈಸಿ ಹೇ. ಒಬ್ಬೊಬ್ಬರ ಮುಖಗಳನ್ನು ನೋಡ್ತಾ ಹೋಗ್ರಿ, ಹೇಗಿದ್ದಾವೆ. ಕೃಷ್ಣ ಕಿ ತೋ ಬಹುತ್ ಮಹಿಮಾ ಥಿ, ತುಮ್ ಫಿರ್ ಸೋ ಐಸಾ ದೇವತಾ ಬಂತೆ. ಆದರೆ ದೇವತೆಗಳ ಮುಖಗಳನ್ನು ನೋಡಿ ಹೇಗೆ ಇದ್ದವು. ಕೃಷ್ಣನ ಬಗ್ಗೆನೂ ಬಹಳಷ್ಟು ಮಹಿಮೆ ಇದೆ. ನೀವು ಮತ್ತೆ ಅಂತಹ ದೇವತೆಗಳು ಆಗ್ತಿದ್ದೀರಿ. ಮುಖ್ಯ ಬಾತ್ ಹೇ ರಾತ್ ಕೋ ಜಾಗ ಕರ್ ಯಾದ್ ಕರೆಂಗೆ तो प्रैक्टिस पड़ेगी. नींद को फिटाना चाहिए. प्रैक्टिस करने से सब कुछ होता है. धंधा धोरी, रोटी बेलना, पकाना सब प्रैक्टिस से सीखना होता है ना. तो बाप को याद करना भी सीखना है. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಕೆಲಸದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋದರೆ ಅದು ನಮಗೆ ಕರಗತ ಆಗಿಬಿಡ್ತದೆ. ಊಟ ಅಡುಗೆ ಮಾಡೋದಾಗಲಿ, ವ್ಯಾಪಾರ ಉದ್ಯೋಗ ಮಾಡೋದಾಗಲಿ, ಅಥವಾ ಯಾವುದೇ ಒಂದು ಹೊಸ ಕೆಲಸ ಕಲಿಯೋದಾಗಲಿ, ಕಲಿತಾ ಕಲಿತಾ ಅದರ ಅಭ್ಯಾಸ ಆಗಿಬಿಡ್ತದೆ. ಹಾಗೆ ಪರಮಾತ್ಮನನ್ನು ನೆನಪು ಮಾಡುವ ಅಭ್ಯಾಸನೂ ನಾವು ಕಲಿಬೇಕು. ಅದು ನಮಗೆ ಸಹಜ ಅಭ್ಯಾಸ ಆಗಿಬಿಡಬೇಕು. जिसको सारा कल्प भूले हो उस बाप को याद करना है तो बाबा खुश होगा.
नहीं तो कहेंगे यह वफादार फरमानवरदार बच्चा नहीं है, फिर बहुत सजा खाएंगे, उनकी तकदीर में मारे. ಈಗ ನೀವು ತಂದೆಯನ್ನು ಬಹಳ ಬಹಳ ನೆನಪು ಮಾಡಬೇಕು. ಯಾಕೆ ಅಂದರೆ ಇಡೀ ಕಲ್ಪದಲ್ಲಿ ನೀವು ಅವನನ್ನು ಮರ್ತಿದ್ರಿ. ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟೇ ಬಾಬಾ ಖುಷಿ ಆಗ್ತಾರೆ. ಹೇಳ್ತಾರೆ, ಇವರು ನನ್ನ ಪ್ರಾಮಾಣಿಕ ಮಕ್ಕಳು, ಆಜ್ಞಾಕಾರಿ ಮಕ್ಕಳು, ಇವರಿಗೆ ಶಿಕ್ಷೆ ಇಲ್ಲದೇನೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಬಾಬಾ ಹೇಳ್ತಾರೆ. ಯಾರು ತಂದೆಯ ಆಜ್ಞೆಯನ್ನು ಪಾಲಿಸೋದಿಲ್ಲ ಅವರು ಶಿಕ್ಷೆ ಅನುಭವಿಸಿ ಭಾಗ್ಯವನ್ನು ಕಳ್ಕೊಂಡು ಹೋಗಬೇಕಾಗ್ತದೆ. यहाँ कोई थोड़ा भी किसको गुस्सा करते तो बिगड़ते, वहाँ धर्मराज सजा देंगे तो थोड़े ही कुछ कर सकेंगे. ಇಲ್ಲಿ ಯಾರಾದರೂ ಒಬ್ಬರಿಗೆ ಶಿಕ್ಷೆ ಕೊಟ್ಟರೆ, ಬೈದರೆ, ಬೈಸ್ಕೊಳ್ಳೋರಿಗೆ ಎಷ್ಟು ಸಿಟ್ಟು ಬರ್ತದೆ. ಆದರೆ ಧರ್ಮರಾಜನ ಹತ್ತಿರ ಶಿಕ್ಷೆ ಪಡೆಯುವಾಗ ಶಿಕ್ಷೆ ಪಡೆಯುವಂಥವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ. जैसे जेल में गवर्नमेंट बहुत मुफ्त का काम कराती है, कोई बिगर मेहनत जेल भोगते, कोई मेहनत करनी पड़ती. तो धर्मराजपुरी में जब धर्मराज सजा देंगे तो कुछ नहीं कर सकेंगे. अंदर समझेंगे कि हमारा ही दोष है, तब तो सज़ा मिली है. यह फील करेंगे हमने बाप का फरमान नहीं माना, इसलिए सज़ा मिलती है. इसलिए बाबा कहते जितना हो सके मुझे याद करो. ಹೇಗೆ ಜೈಲಲ್ಲಿ ಅಪರಾಧಿಗಳ ಹತ್ತಿರ ಬಹಳಷ್ಟು ಕೆಲಸ ಮಾಡಿಸ್ಕೋತಾರೆ, ಆದರೆ ಅವರೇನು ಮಾತನಾಡದೆ ಆ ಕೆಲಸಗಳನ್ನು ಮಾಡಬೇಕಾಗ್ತದೆ. ಹಾಗೆ ಧರ್ಮರಾಜನ ಹತ್ತಿರ ಹೋದಾಗ ಧರ್ಮರಾಜ ಯಾವ ಶಿಕ್ಷೆ ಕೊಡ್ತಾನೋ ಅದನ್ನು ಬಾಯಿ ಮುಚ್ಚಿ ಅನುಭವಿಸಬೇಕಾಗ್ತದೆ. ಆಗ ಆತ್ಮಕ್ಕೆ ಪಶ್ಚಾತ್ತಾಪ ಆಗ್ತದೆ. ನಾನು ತಂದೆಯ ಇಂತಹ ಆಜ್ಞೆಯನ್ನು ಪಾಲಿಸಲಿಲ್ಲ, ಇದು ನನ್ನದೇ ದೋಷ ಆಗಿದೆ, ತಪ್ಪಾಗಿದೆ ಅನ್ನೋದು ಶಿಕ್ಷೆ ಅನುಭವಿಸುವಾಗ ಗೊತ್ತಾಗ್ತದೆ. ಅದಕ್ಕಾಗಿ ಬಾಬಾ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾರೆ, ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ನನ್ನನ್ನು ನೆನಪು ಮಾಡ್ರಿ. देखो भारत में जितनी सबको छुट्टियाँ मिलती है उतनी और कहाँ नहीं मिलती, परंतु यहाँ हमको एक सेकंड भी छुट्टी नहीं मिलती, क्योंकि बाबा कहते श्वासोश्वास याद में रहो. एक एक श्वास मोस्ट वैल्यूएबल है. बच्चों को रात दिन बाबा की सर्विस में रहना चाहिए. ಬಾಬಾ ಹೇಳ್ತಾರೆ, ಭಾರತದಲ್ಲಿ ಜನರಿಗೆ ಎಷ್ಟು ರಜೆಗಳನ್ನು ಕೊಡ್ತಾರೋ ಅಷ್ಟು ರಜೆಗಳನ್ನು ಬೇರೆ ಯಾವ ದೇಶದಲ್ಲೂ ಕೊಡೋದಿಲ್ಲ. ಆದರೆ ಸಂಗಮ ಯುಗದಲ್ಲಿ ತಂದೆಯ ಮಕ್ಕಳಿಗೆ ಮಾತ್ರ ಒಂದು ದಿನವೂ ರಜಾ ಇಲ್ಲ, ಒಂದು ಸೆಕೆಂಡು ರಜಾ ಇಲ್ಲ. ಶ್ವಾಸ ಶ್ವಾಸದಿಂದ ತಂದೆಯ ನೆನಪು ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಒಂದು ಶ್ವಾಸವೂ ಸಹ ವ್ಯರ್ಥವಾಗಿ ಕಳಿಬಾರ್ದು. ಒಂದೊಂದು ಶ್ವಾಸವೂ ಸಹ ಅತಿ ಅಮೂಲ್ಯ ಆಗಿದೆ. ಆದ್ದರಿಂದ ರಾತ್ರಿ ಹಗಲು ತಂದೆಯ ಸೇವೆಯಲ್ಲಿ ನಾವು ಇರಬೇಕು. तुम ऑलमाइटी बाबा के ऊपर आशिक हो या उनके रथ पर या दोनों पर, ज़रूर दोनों पर आशिक होना पड़े.
बुद्धि में रहेगा कि वह इस रथ में, उनके कारण तुम उस पर आशिक हुए हो। शिव के मंदिर में भी बैल रखा हुआ है, वह भी पूजा जाता है। कितनी गुह्य ಬಾತೆ ಹೇ. ಬಾಬಾ ಕೇಳ್ತಾ ಇದ್ದಾರೆ, ನೀವು ಸರ್ವಶಕ್ತಿವಂತನ ಕಡೆಗೆ ಆಕರ್ಷಣೆ ಆಗ್ತೀರಾ ಅಥವಾ ಅವನ ರಥದ ಕಡೆಗೆ ಆಕರ್ಷಣೆ ಆಗ್ತೀರಾ? ಆಗ ಮಕ್ಕಳು ಹೇಳ್ತಾರೆ, ನಾವು ಇಬ್ಬರ ಕಡೆಗೂ ಆಕರ್ಷಣೆ ಆಗ್ತೀವಿ. ಯಾಕೆ ಅಂದರೆ ಈ ರಥದಲ್ಲಿ ಶಿವ ಬಾಬಾ ಕುಳಿತಿದ್ದಾರೆ. ಆದ್ದರಿಂದ ನಮಗೆ ಇಬ್ಬರ ಮೇಲೇನೂ ಪ್ರೀತಿ ಇದೆ. ಶಿವನ ಮಂದಿರದಲ್ಲಿ ಎತ್ತನ್ನು ತೋರಿಸ್ತಾರೆ, ನಂದಿಯನ್ನು ತೋರಿಸ್ತಾರೆ. ಶಿವನ ಜೊತೆಗೆ ನಂದಿಯ ಪೂಜೆನೂ ನಡೀತದೆ. ಇದರ ರಹಸ್ಯ ಮಕ್ಕಳಿಗೆ ಮಾತ್ರ ತಿಳಿದಿದೆ. जो रोज नहीं सुनते वह कोई न कोई बातें मिस कर देते. रोज सुनने वाले कभी फेल नहीं होंगे, मैनर्स भी अच्छे रहेंगे. बाबा को याद करने में बहुत बड़ी प्रॉफिट है. फिर उनसे भी बड़ी प्रॉफिट बाबा की नॉलेज को याद करना है. योग भी प्रॉफिट, ज्ञान भी प्रॉफिट. याद करने से विकर्म विनाश होते हैं और पद भी ऊंच मिलता है. ಬಾಬಾ ಹೇಳ್ತಾರೆ, ಯಾರು ಪ್ರತಿದಿನ ಮುರಳಿ ಕೇಳ್ತಾರೆ ಅವರು ಎಂದೂ ಫೇಲ್ ಆಗೋದಿಲ್ಲ. ಜೊತೆಗೆ ನಮ್ಮ ನಡವಳಿಕೆಯೂ ಬಹಳ ಚೆನ್ನಾಗಿ ಇರಬೇಕು. ತಂದೆಯನ್ನು ನೆನಪು ಮಾಡಬೇಕು. ನೆನಪು ಮಾಡೋದ್ರಿಂದ ನಮಗೆ ಲಾಭನೇ ಲಾಭ ಇದೆ. ಯೋಗದಿಂದನೂ ಲಾಭ ಇದೆ, ಜ್ಞಾನದಿಂದನೂ ಲಾಭ ಇದೆ. ತಂದೆಯ ನೆನಪು ಮಾಡುವುದರಿಂದ ವಿಕರ್ಮಗಳು ನಾಶ ಆಗ್ತವೆ ಮತ್ತು ನಾವು ಉನ್ನತ ಪದವಿಗೆ ಅರ್ಹರಾಗ್ತೀವಿ. अब बाबा कहते, जहाँ बाबा रहते हैं वह है मुक्ति धाम ब्रह्मलोक. लेकिन सबसे अच्छा है यह ब्राह्मणों का लोक. ब्राह्मण जनेऊ जरूर पहनते, चोटी भी रखते, क्योंकि बाबा हम ब्राह्मणों को चोटी से पकड़ ले जाते. ಬಾಬಾ ಹೇಳ್ತಾರೆ, ನನ್ನ ವಾಸಸ್ಥಾನ ಮುಕ್ತಿಧಾಮ ಅಥವಾ ಬ್ರಹ್ಮಲೋಕ ಆಗಿದೆ. ಅದು ಉನ್ನತಾತಿ ಉನ್ನತ ಸ್ಥಾನ ಆಗಿದೆ. ಆದರೆ ಅದಕ್ಕಿಂತ ಬಹಳ ಒಳ್ಳೆಯ ಲೋಕ, ಒಳ್ಳೆಯ ಸ್ಥಾನ ಅಂದರೆ ಈ ಸಂಗಮ ಯುಗ ಆಗಿದೆ. ಬ್ರಾಹ್ಮಣರ ಲೋಕ ಸಂಗಮ ಯುಗ ಮಧುಬನನೇ ಸರ್ವಶ್ರೇಷ್ಠ ಸ್ಥಾನ ಆಗಿದೆ. ಲೌಕಿಕದ ಬ್ರಾಹ್ಮಣರು ಜನಿವಾರ ಹಾಕ್ಕೊಳ್ತಾರೆ, ಜುಟ್ಟು ಬಿಡ್ತಾರೆ. ಯಾಕೆ ಅಂದರೆ ನಮಗೆ ಬಾಬಾ ಶಿಖರಕ್ಕೆ ಸಮಾನರನ್ನಾಗಿ ಮಾಡಿದ್ದಾರೆ. ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣರನ್ನು ಜುಟ್ಟಿಗೆ ಸಮಾನ ಎಂದು ತೋರಿಸಿದ್ದಾರೆ. ನಾವು ಬ್ರಾಹ್ಮಣರು ಜುಟ್ಟಿನಲ್ಲಿ ಇದ್ದೇವೆ. ಈ ಜುಟ್ಟನ್ನೇ ಹಿಡಿದು ಬಾಬಾ ನಮ್ಮನ್ನು ಪರಮಧಾಮಕ್ಕೆ ಕರ್ಕೊಂಡೋಗ್ತಾರೆ, ಸ್ವರ್ಗಕ್ಕೆ ಕರ್ಕೊಂಡೋಗ್ತಾರೆ. ಜುಟ್ಟನ್ನು ಹಿಡಿದು ವಿಷಯ ಸಾಗರದಿಂದ ನಮ್ಮನ್ನು ಮೇಲೆ ಎತ್ತಿದ್ದಾರೆ, ಸರ್ವಶ್ರೇಷ್ಠ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार.
शरीर और आत्मा दोनों को कंचन बनाने के लिए बाप को याद करने की आदत डालनी है। कभी आज्ञा का उल्लंघन नहीं करना है। ದೇಹ ಮತ್ತು ಆತ್ಮ ಎರಡೂ ಕಂಚನ ಆಗಬೇಕಾದರೆ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿರಿ. ಯಾವತ್ತೂ ಆಜ್ಞೆಯ ಉಲ್ಲಂಘನೆ ಮಾಡಬಾರದು. 2. पढ़ाई के समय चेक करना है कि बुद्धि इधर उधर भागती तो नहीं है. कभी भी पढ़ाई मिस नहीं करनी. माया की बॉक्सिंग में हार नहीं खानी. ಅಭ್ಯಾಸ ಮಾಡುವ ಸಮಯದಲ್ಲಿ ನೋಡ್ಕೋಬೇಕು, ನಮ್ಮ ಬುದ್ಧಿ ಅಲ್ಲಿ ಇಲ್ಲಿ ಓಡ್ತಾ ಇಲ್ಲ ತಾನೆ, ಅಲ್ದಾಡ್ತಾ ಇಲ್ಲ ತಾನೆ. ಯಾವತ್ತೂ ವಿದ್ಯಾಭ್ಯಾಸವನ್ನು ಬಿಡಬಾರದು. ಮಾಯೆಯ ಜೊತೆಗೆ ಮುಷ್ಟಿಯುದ್ಧದಲ್ಲಿ ಸೋಲಬಾರದು. वरदान सर्व आत्माओं को शुभ भावना शुभ कामना की अंजलि देने वाले सच्चे सेवाधारी भव. सर्व ಆತ್ಮರಿಗೂ ಶುಭ ಭಾವನೆ ಶುಭ ಕಾಮನೆಯ ಹನಿಗಳನ್ನು ಜಲವನ್ನು ಕೊಡುವಂತಹ ಸತ್ಯ ಸೇವಾಧಾರಿಗಳು ಆಗಿರಿ. सिर्फ वाणी की सेवा ही सेवा नहीं है, शुभ भावना शुभ कामना रखना भी सेवा है. ब्राह्मणों का ऑक्यूपेशन ईश्वरीय सेवा है. कहाँ भी रहते सेवा करते रहो, कोई कैसा भी हो, चाहे पक्का रावण ही क्यों न हो. कोई आपको गाली भी दे तो भी आप उन्हें अपने खजाने से शुभ भावना शुभ कामना की अंजलि जरूर दो. तब कहेंगे सच्चे सेवाधारी. ಕೇವಲ ವಾಣಿಯ ಮೂಲಕ ಮಾಡುವ ಸೇವೆನೇ ಸೇವೆ ಅಲ್ಲ. ಶುಭ ಭಾವನೆ ಶುಭ ಕಾಮನೆಯಿಂದ ನೋಡುವುದು ಸಹ ಸೇವೆಯಾಗಿದೆ. ಬ್ರಾಹ್ಮಣರ ಉದ್ಯೋಗ ಆಗಿದೆ ಈಶ್ವರೀಯ ಸೇವೆ. ಎಲ್ಲಿಯೇ ಇದ್ದರೂ ನೀವು ಸೇವೆ ಮಾಡ್ತಾ ಇರಬೇಕು. ಯಾರು ಹೇಗೆ ಇರಲಿ, ಪಕ್ಕಾ ರಾವಣನೇ ಇರಲಿ, ನಿಮಗೆ ಅಪಮಾನನೇ ಮಾಡ್ತಿರಲಿ, ಆದರೆ ನಿಮ್ಮ ಖಜಾನೆಯಿಂದ ನೀವು ಅವರಿಗೆ ಶುಭ ಭಾವನೆ ಶುಭ ಕಾಮನೆಯ ಜಲವನ್ನು ಅವಶ್ಯವಾಗಿ ಕೊಡಬೇಕು. ಆಗ ನಿಮಗೆ ಸತ್ಯ ಸೇವಾಧಾರಿಗಳು ಅಂತ ಹೇಳಬಹುದು. श्लोगन पवित्रता ही ब्राह्मण जीवन का मुख्य फाउंडेशन है. धरत परिये धर्म न छोड़िए. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ಮುಖ್ಯ ಆಧಾರ ಆಗಿದೆ. ಈ ಭೂಮಿನೇ ಬಾಯಿ ಬಿಟ್ಟರೂ ನಿಮ್ಮ ಧರ್ಮವನ್ನು ನೀವು ಬಿಡಬಾರದು. ಓಂ ಶಾಂತಿ.